ಮಹಿಳೆಯರಲ್ಲಿ ಕಾನೂನಿನ ಅರಿವು ಮೂಡಿಸುವ ಉದ್ದೇಶದಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರಮಿಕ ಅಭಿವೃದ್ಧಿ ಸಂಘ ಜನಜಾಗರಣ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಹೊಲಿಗೆ ಕೇಂದ್ರದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಕಾನೂನು ಅರಿವು ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಮುಖರಾದ ಭೀಮಪ್ಪ ಅವರು ವಿದ್ಯಾರ್ಥಿಗಳಿಗೆ ಕಾನೂನಿನ ಕುರಿತಾಗಿರುವ ಮಾಹಿತಿಯನ್ನು ನೀಡಿದರು. ಮಹಿಳೆಯರ ಮೇಲೆ ನಡೆಯುವ ಅತ್ಯಾಚಾರ, ದಬ್ಬಾಳಿಕೆ, ವರದಕ್ಷಿಣೆ ಕಿರುಕುಳ, ಬಾಲ್ಯ ವಿವಾಹ, ಲಿಂಗ ಸಮಾನತೆ, ವೇತನ ಸಮಾನತೆಯ ಕುರಿತಾಗಿರುವ ಕಾಯ್ದೆಗಳನ್ನು ತಿಳಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಸುನೀತಾ ಹೊನ್ನಣ್ಣವರ್ ಮತ್ತು ಜಿಲ್ಲಾ ಸಂಯೋಜಕರಾದ ಮೀನಾಕ್ಷಿ ಅವರು ಮಹಿಳಾ ಸಬಲೀಕರಣದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಸೊ ಆ ಘಟನೆಗಳು ನಡೆಯುತ್ತಾ ಬರ್ತಾ ಏನಾಯಿತು, ಯುದ್ಧಗಳು ಸ್ಟಾರ್ಟ್ ಆಯಿತು. ಮೊದಲನೇ ಮಹಾಯುದ್ಧ ಯಾವಾಗ ನಡೀತು ಯಾರಾದರೂ ಹೇಳ್ಬೋದಾ? ವೆರಿ ಗುಡ್. 14ರಿಂದ 18ರವರೆಗೆ ನಡೀತು ಅಲ್ವಾ? ಆವಾಗ ಸುಮಾರು ಜನ ಸತ್ತೋದ್ರು, ತೀರೋದ್ರು ಅಲ್ವಾ? ಅದರಲ್ಲಿ ಹೆಚ್ಚಾಗಿ ಮಕ್ಕಳು ಸಹಿತ ಕಷ್ಟಗಳಿಗೆ ಒಳಗಾದರು. ಸೊ ಅದರಲ್ಲಿ ಏನಾಯಿತು, ಯುದ್ಧ ನಡಿಬೇಕಂತಂದರೆ ಆ ಯುದ್ಧ ನಡೆಯುವಾಗ ದೇಶದ ಸಂಪನ್ಮೂಲ ಡಾಕ್ಟರ್ಸು ಮತ್ತು ಏನು ಫುಡ್ ಬೇಕು ಎಲ್ಲ ಯುದ್ಧ ನಡೆಯೋ ಸ್ಥಳಕ್ಕೆ ತಗೊಂಡು ಹೋಗ್ಬಿಡೋದು. ಇಲ್ಲಿ ಮಕ್ಕಳು ತಾಯಂದಿರು ಕಾಯಿಲೆ ಕಷ್ಟಗಳಲ್ಲಿ ನರಳುವಂಥದ್ದಾಯಿತು. ಸಭೆಯಲ್ಲಿ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳು ಸೇರಿ ಜನಜಾಗರಣ ಜಿಲ್ಲಾ ಸಂಯೋಜಕರಾದ ಅಂತೋನಿ, ಯಶವಂತ್, ನಿಂಗಪ್ಪ, ಗ್ರಾಮಸ್ಥರಾದ ರುದ್ರಗೌಡ ಸಿದ್ದರಾಮನಿ, ಬಾಬುಗೌಡ, ರುದ್ರಗೌಡ ಪಾಟೀಲ್, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸಂತೋಷ ಸಿದ್ದಣ್ಣವರು ಉಪಸ್ಥಿತರಿದ್ದರು. ರುದ್ರಪ್ಪ ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.